ಸರ್ ನೋಡಿ, ನಾನು ಸಕ್ಸೀಡ್ ಆಗಿದ್ದೀನಿ. ಯಾರು ಸೂರ್ಯ ರೇವಣ್ಣ ಕೇಸ್ ಆಗಿರ್ಬೋದು, ರೇವಣ್ಣ ಕೇಸ್ ಆಗಿರ್ಬೋದು, ಸಕ್ಸೀಡ್ ಆಗಿದ್ದೀನಿ. ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ, ಸ್ಟೇ ಆಗಿದೆ. ಇಲ್ಲಿ ಕೇಸ್ ಗೆದ್ದ ನಂತರ ಅಲ್ಲಿ ಸ್ಟೇ ಆಗಿದೆ. ಇಲ್ಲಿ ಸರ್ ಅವಧಿ ಮುಗಿದ ನಂತರ ಕಾನೂನು ಪ್ರಕ್ರಿಯೆ ಮುಕ್ತಾಯ ಆಗಿಲ್ವಲ್ಲ. ಆಯ್ತು, ವಜಾ ಮಾಡಿಸಿದ್ನಲ್ಲ ನಾನು. ವಜಾ ಮಾಡಿಸಿದ ನಂತರ ಸುಪ್ರೀಂ ಕೋರ್ಟ್ ಸ್ಟೇ ಆಗಿದ್ದು. ಫಸ್ಟ್ ವಜಾ ಆಯ್ತಲ್ವಾ. ಹಾಗೆ ಶ್ರೇಯಸ್ ಪಟೇಲ್ದು ಕೂಡ ಬರ್ತದೆ. ಇಲ್ಲ ಅಂತ ಪ್ರಜ್ವಲ್ ರೇವಣ್ಣ ಅಷ್ಟು ಪವರ್ಫುಲ್ ಆಗಿರೋಂಥ ವ್ಯಕ್ತಿನೇ ಮಲ್ಲಿಕಾರ್ಜುನ ಅಂತ ಇವಂದೇನು ದೊಡ್ಡ ಇವಂದು ಬರ್ತದೆ. ಹಾಂ ಅಲ್ಲ, ಅವಂದು ಅಷ್ಟು ನ್ಯೂನ್ಯತೆ ಇತ್ತಿಲ್ಲ ಪ್ರಜ್ವಲ್ ರೇವಣ್ಣ ಕೇಸ್ಗಳಲ್ಲಿ. ಇವನು ಅಷ್ಟು ಭಯಂಕರವಾದ ನ್ಯೂನ್ಯತೆ ಇದೆ ದಾಖಲಾತಿಗಳಲ್ಲಿ. ಸರ್ 4 ತಿಂಗಳು ಬಿಡ್ಕೊಂಡು ಹಣ ಕೇಳೋಣ, ನಾನು ಹೇಳ್ತೀನಿ ನಿಮಗೆ ವಿತಿನ್ 4 months. ಯಾಕೆಂದರೆ ಡೇಟ್ ಫಿಕ್ಸ್ ಆಗಿ ಈಗ ವೆಕೇಶನ್ ಇದೆ. ವೆಕೇಶನ್ ಕಳೆದ ನಂತರ ಮಾಡಿಬಿಡಿ ಬೇಕಾದ್ರೆ. 2021-22 ಇದೇ ಜಾಗದಲ್ಲಿ ಹೇಳಿದ್ರಿ, ಇನ್ನು 2 ತಿಂಗಳಿಗೆ ರೇವಣ್ಣ ಅವರು ಸದಸ್ಯತ್ವ ಕಳ್ಕೊತಾರೆ, ನಾನು ಬೇರೆ MLA ಆಗ್ತಾರೆ ಅಂತ. ಅದಾಗಿ ಇನ್ನೊಂದು ಚುನಾವಣೆ ಆಗಿ ಆ ಚುನಾವಣೆ ಮುಗಿದು 2 ವರ್ಷ ಆಯ್ತು. ಅಣ್ಣ ಮಾಡಿಸಿದ್ದೀನಿ, ನಿಮ್ಮ ಗ್ರೂಪ್ಗೆಲ್ಲ ಹಾಕಿದ್ದೀನಿ. ಅದು ಹೇಳಿ ಎಲೆಕ್ಷನ್ ಕಮಿಷನ್ ಪ್ರೋಸೆಸ್ಗೆ ಹೋಗಿರೋದು ಅದು. ಆದರೆ ನಾನು ಪಕ್ಷದ ಜೊತೆ ಅವ್ರು ಮೈತ್ರಿ ಮಾಡ್ಕೊಂಡಾಗ ಪಕ್ಷದ ನಾನು ಡೈರೆಕ್ಷನ್ ಕೇಳಲೇಬೇಕಾಗ್ತದಲ್ಲ. ಸರ್ ನಾನು ನೋಡಿ, ಒಂದು ಅವತ್ತು ಹೇಳಿದೆ ನಾನಲ್ಲಿ, ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಜಿಲ್ಲೆಗೆ ಒಂದು ಕೈಗಾರಿಕೆಯನ್ನು ತರಬೇಕು ಅಂತೇಳಿ, ಒಂದು ಫ್ಯಾಕ್ಟ್ರಿನ ತರಬೇಕು ಅಂತೇಳಿ ನಾವು ಇದು ಮಾಡಿದ್ದೀವಿ. 3 ಕಂಪನಿಗಳು ಬಂದಿದೆ ಇಲ್ಲಿಗೆ. ಈಗಾಗಲೇ ಒಂದು ಮಂಡ್ಯಕ್ಕೆ ಶಿಫ್ಟ್ ಆಗ್ತಾ ಇದೆ 3 ಕಂಪನಿಯಲ್ಲಿ. ಒಟ್ಟು ಅಧಿಕೃತವಾಗಿ ಕೆಲವೇ ದಿವಸಗಳೇ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಮತ್ತು ನಮ್ಮ ಅಶೋಕ್ ಅವರು, ವಿಜಯೇಂದ್ರ 4 ಜನ ಬರ್ತಾರೆ ಇಲ್ಲಿಗೆ. ಬಂದು ಅತಿ ಶೀಘ್ರದಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಘೋಷಣೆಯನ್ನು ಕೂಡ ಮಾಡ್ತಾರೆ. ಅದು ನಮಗೆ ಮಾಹಿತಿ. ಹೌದು, ಇಲ್ಲಿ ಹಾಸನದಲ್ಲಿ 3 ಕಾರ್ಖಾನೆ, ಒಂದು ಹಾಸನ, ಒಂದು ಮೈಸೂರಿಗೆ ಇದಕ್ಕೆ ಫಿಕ್ಸ್ ಆಗಿದೆ, ಅದು ಹಾಸನ್ಗೆ. ಇನ್ನೊಂದು ಎಲ್ಲಿ ಕೊಡ್ತಾರೆ ಗೊತ್ತಿಲ್ಲ. ಅವ್ರು 3 ಕಾರ್ಖಾನೆಯಲ್ಲಿ 2 ಕಾರ್ಖಾನೆ ನಮಗೆ ಕನ್ಫರ್ಮ್ ಆಗಿದೆ, ಯಾವ ಕಾರ್ಖಾನೆ ಬರ್ತಾರೆ ಅಂತೇಳಿ. ಅದಕ್ಕೆ ಅವರಿಗೆ ಘೋಷಣೆ ಮಾಡ್ತಾರೆ, ಚಾಲನೆಯನ್ನು ಕೂಡ ಕೊಡ್ತಾರೆ. ಸರ್ ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ 10ರಿಂದ 18,000 ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತದೆ ಆ ಕಾರ್ಖಾನೆ. ಯಾಕೆ ಕಾರ್ಗೋ ಏರ್ಪೋರ್ಟ್ ಅದು ಸ್ವಲ್ಪ ಪವರ್ ಜನರೇಷನ್ ಅದೆಲ್ಲ ಸ್ವಲ್ಪ ಡಿಸ್ಕಸ್ ಆಗ್ತಾ ಇದೆ ಅಲ್ಲಿ. ಆಮೇಲೆ ಸ್ಟೇಟ್ ಗೌರ್ಮೆಂಟಿಂದ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು ಅಥವಾ ಡೈರೆಕ್ಟ್ ಜಮೀನ್ದಾರರಿಂದ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತಂತ ಕೆಲವು ಇದಾಗ್ತಾ ಇದೆ ಇಲ್ಲಿ. ಅದೆಲ್ಲ ಗೊಂದಲ, ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಎಲ್ಲ ಕ್ಲಿಯರ್ ಆದ ನಂತರ ಹಾಸನ ಜಿಲ್ಲೆಯಲ್ಲಿ ಅವರು ಅದನ್ನು ಪ್ರಕ್ರಿಯೆ ಈಗಾಗಲೇ ಏನಾಗಿದೆ ಅಂತಂದರೆ HMT ವಿಚಾರಕ್ಕೆ ರಾಜ್ಯ ಸರ್ಕಾರ ಲ್ಯಾಂಡ್ ವಿಡ್ರಾ ಮಾಡೋಕೆ ಹೋಯ್ತು. ಆಮೇಲೆ ಸರ್ ಅವ್ರದ್ದು ಮನಸ್ಸು ನಾವು ರೀತಿ ಸಂಸಾರ ಮಾಡೋಕೆ ಹೋಗ್ಬೇಕು, ಸಂಬಂಧ ಮಾಡೋಕೆ ಹೋಗ್ಬೇಕು. ನಾನೊಬ್ಬ ರಾಜಕಾರಣಿ. ಸರ್ ಡೀಲ್ ನನಗೆ ಅರ್ಥ ಆಗಲಿಲ್ಲ, ಅದನ್ನು ಹೇಳಿದೆ ನನಗೆ. ಅಲ್ಲಿ ಯಾರು ನನ್ನ ಕೊಂಡ್ಕೊಳಕ್ಕೆ ಯಾರಿದ್ದಾರೆ, ಯಾರಿಗೆ ಶಕ್ತಿ ಇದೆ ನನ್ನ ಕೊಂಡ್ಕೊಳಕ್ಕೆ? ಅಲ್ಲ, ನಾನು ಮಾರಾಟಕ್ಕೆ ಇಲ್ವಲ್ಲ ಕೊಂಡ್ಕೊಳಕ್ಕೆ ಅವರು. ಸರ್ ಒಂದು ನೋಡಿ, ಭಾರತೀಯ ಜನತಾ ಪಕ್ಷದ ಒಂದು ಮೈತ್ರಿಯ ಪಕ್ಷ ಯಾವುದು ಅಂತ ಅಂದ್ರೆ ಅದು JDS ಪಕ್ಷ ಕರ್ನಾಟಕದಲ್ಲೂ ಕೂಡ. ಅಲ್ಲಿ ನಮ್ಮ ಕೇಂದ್ರ ನಾಯಕರು ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡ್ಮೇಲೆ, ಅವರು ನಮ್ಮ ಪಕ್ಷದ ಅವರು ಅವಿಭಾಜ್ಯ ಅಂಗ ಅಂತ ಅವ್ರನ್ನ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ಪಕ್ಷದ ತತ್ವ ಸಿದ್ಧಾಂತನ ಧರ್ಮವನ್ನು ಪಾಲನೆ ಮಾಡಬೇಕಾದ್ರೆ ನನ್ನ ವೃತ್ತಿ, ನನ್ನ ಕರ್ಮ ನನ್ನದು, ಮಾಡಲೇಬೇಕು. ನಾನು ಪಕ್ಷದ ವಿರುದ್ಧವಾಗಿ ನಾನು ಕೆಲಸ ಮಾಡೋಕ್ಕೆ ನಾನು ಸಿದ್ಧ ಇಲ್ಲ. ನಾನು ನಿಮ್ಗೆ ಹೇಳಿದೆ, ನಾನಲ್ಲಿ ನಾಳೆ ನೀನು MLA ಆಗೋಕೆ, ರೇವಣ್ಣ ಕ್ಷೇತ್ರದಲ್ಲಿ ನೀನು MLA ಆಗೋ ಅಂತ ನಾನು ನಡೀದ್ದೀನಿ. ಕಾನೂನು ಪ್ರಕ್ರಿಯೆ ಮುಗಿದ ನಂತರ MLA ನಾನು ನಡೀದ್ದೀನಿ. ಬೇಡಪ್ಪ ನೀನು ರೇವಣ್ಣನ ಬಿಟ್ಬಿಟ್ಟು ನೀನಲ್ಲಿ ಕೇಂದ್ರಕ್ಕೆ ನಾನು ಕೇಂದ್ರಕ್ಕೆ ಜವಾಬ್ದಾರಿ ಕೊಡ್ತೀನಿ, ಅದಕ್ಕೂ ಹಿಡಿದೀನಿ. ಎರಡೂ ಬೇಡ, ನೀನು ಮನೇಲಿ ಕಸ ಗುಡಿಸೋ, ಪಕ್ಷದ ಕಚೇರಿ ಕಸ ಗುಡಿಸೋ, ಅದಕ್ಕೂ ಸಿದ್ಧ ಇದ್ದೀನಿ. ನನಗೆ ಖಂಡಿತ ಇಲ್ಲ. ನಾನಲ್ಲಿ ನೋಡ್ರಿ, ನಾನು ಮೊದಲೇ ಹೇಳಿದೆ. ಹೌದು ನೋಡ್ರಿ, ಒಂದು ವಿಚಾರ, ಪ್ರೀತಮ್ ಗೌಡ್ರಾಗಿರ್ಬೋದು, ನಾನಾಗಿರ್ಬೋದು, ಇನ್ನು ಮತ್ತೊಬ್ಬ ಆಗಿರ್ಬೋದು, ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಅಲ್ಲಿ ಪಕ್ಷ ವಿರೋಧಿ ಕೆಲಸ ಮಾಡಿದಾಗ ಆ ವ್ಯಕ್ತಿಗೆ ಪಕ್ಷನೇ ಅವ್ರ ಬಗ್ಗೆ ಕ್ರಮ ತಗೋತದೆ. ಅಲ್ಲಿ ನಾನಾರು ಅಷ್ಟೇ, ನಾನು ತಪ್ಪು ಮಾಡಿದ್ದು ಅನ್ನೇ ಬಿಡಲ್ಲ ಪಕ್ಷ ಅಲ್ಲಿ.